ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಬಾಳೆ ಎಲೆ ಊಟ ಚಾನಲ್. ಸ್ನೇಹಿತರೆ, ಈ ಬೇಸಿಗೆ ಕಾಲದಲ್ಲಿ ಕರ್ಬೂಜ ಹಣ್ಣನ್ನು ನಾವು ಯೂಸ್ ಮಾಡ್ತೀವಿ. ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗ್ಬೋದು ಅಥವಾ ಅದನ್ನು ಪೀಸ್ ಮಾಡಿಕೊಂಡು ತಿನ್ನೋದಾಗ್ಬೋದು. ಇದು ನಮ್ಮ ದೇಹಕ್ಕೆ ತಂಪು ಅಂತ ನಾವು ಭಾವಿಸಿದ್ದೇವೆ. ಹೌದು, ಇದು ತಂಪಾಗುವುದಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ಅಂದರೆ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳಿವೆ ಇದರಲ್ಲಿ ಏನೇನಿದೆ ಅಂತ ನಾವು ನೋಡ್ತಾ ಹೋಗ್ಬಿಟ್ರೆ ಮಿನರಲ್ಸ್ ಇದೆ, ಮೆಗ್ನೀಷಿಯಮ್ಸ್ ಇದೆ, ಆಮೇಲೆ ವೈಟಮಿನ್ ಎ, ಸಿ ಮತ್ತು B6 ಇದೆ. ಈ B6 ಯಾರಿಗೆ ಹೆಚ್ಚು ಉಪಯೋಗ ಆಗುತ್ತೆ ಅಂದರೆ ಅನೇಮಿಯಾ ಇರುವಂಥವರಿಗೆ. ಅವರಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ ಪರ್ಸೆಂಟೇಜು. ಸೊ ಅಂಥವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಿಮೋಗ್ಲೋಬಿನ್ನು ಹೆಚ್ಚಿಸುವಂತಹ ಹಣ್ಣು ಈ ಕರ್ಬೂಜ ಹಣ್ಣು. ಆಮೇಲೆ ಇಷ್ಟೇ ಅಲ್ಲ, ಇದರಲ್ಲಿ ಆ ಕಣ್ಣಿನ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತೆ. ನಮ್ಮ ಹೃದಯದ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತೆ. ಸ್ಕಿನ್ ಹೆಲ್ತಿಯಾಗಿರಬೇಕು ಅಂದರೆ ಈ ಕರ್ಬೂಜ ಹಣ್ಣು ನಾವು ವಾರಕ್ಕೊಂದ್ಸಲ ಯೂಸ್ ಮಾಡ್ತಾಯಿದ್ರೆ ನಮ್ಮ ಸ್ಕಿನ್ ಹೆಲ್ತ್ ಸಹ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಈ ಕಿಡ್ನಿ ಸ್ಟೋನ್ ಇರುವವರಿಗೂ ಸಹ ಇದು ಹೆಲ್ಪ್ ಆಗುತ್ತೆ. ಹೇಗೆ ಅಂದರೆ ಇದು ತುಂಬ ತಂಪಿರೋದ್ರಿಂದಾಗಿ ಮತ್ತು ಹೀಟ್ ಆಗುವಂತಹ ಯಾವುದೇ ಅಂಶಗಳು ಇದರಲ್ಲಿ ಇರೋದಿಲ್ಲ. ಹಾಗಾಗಿ ಕಿಡ್ನಿ ಸ್ಟೋನ್ ಆದವರಿಗೆ ಆದಷ್ಟು ನಾವು ತಂಪೇ ಮಾಡ್ತೀವಿ. ಹಾಗಾಗಿ ಈ ಹಣ್ಣನ್ನು ಅವ್ರು ಯೂಸ್ ಮಾಡೋದ್ರಿಂದ ಅವರಿಗೂ ಬೇಗ ಕ್ಯೂರ್ ಆಗುತ್ತೆ. ಆಮೇಲೆ ಗರ್ಭಿಣಿಯವರು ಅವ್ರ ಗರ್ಭಾವಸ್ಥೆಯಲ್ಲಿದ್ದಾವಾಗ ಈ ಹಣ್ಣನ್ನು ಅವರು ವಾರಕ್ಕೊಂದ್ಸಲನಾದ್ರು ಯೂಸ್ ಮಾಡ್ತಾಯಿದ್ರೆ ಅವರಿಗೆ ರಕ್ತದ ಪ್ರಮಾಣ ಹೆಚ್ಚಾಗುತ್ತೆ. ಹೆರಿಗೆ ಸಮಯದಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಅವರು ವಾರಕ್ಕೊಂದ್ಸಲ ಆಗಲಿ ಅಥವಾ 15 ದಿನಕ್ಕೊಂದ್ಸಲನಾದ್ರು ಈ ಹಣ್ಣಿನ ಜ್ಯೂಸ್ ಮಾಡೋದಾಗಲಿ ಅಥವಾ ಅದನ್ನು ಕಟ್ ಮಾಡ್ಕೊಂಡು ತಿನ್ನೋದಾಗಲಿ ಮಾಡ್ಬೋದು. ಸ್ನೇಹಿತರೆ, ನಾನಿಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಸಿಂಪಲ್ಲಾಗಿ ಮಾಡಿದ್ದೇನೆ. ನೀವು ಬೇಕಾದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ಬೋದು. ನಾನು ಕೇವಲ ಸಕ್ಕರೆ ಮತ್ತು ಹಾಲನ್ನು ಹಾಕಿಬಿಟ್ಟು ಮಾಡಿದ್ದೀನಿ ಅಷ್ಟೇ. ಹಾಗೆ ಯಾರಾದರೂ ಶುಗರ್ ಪೇಷಂಟ್ ಅಂತ ಇದ್ದರೆ ಅವರಿಗೆ ನೀವು ಸಕ್ಕರೆ ಬದಲು ಬೆಲ್ಲವನ್ನು ಹಾಕಿ ಮಾಡಿಕೊಡ್ಬೋದು. ಓಕೆ, ಇಷ್ಟೊಂದು ಲಾಭ ಇರೋ ಕರ್ಬೂಜ ಹಣ್ಣು ಖಂಡಿತ ನೀವು ಒಂದ್ಸಲ ಮಾಡಿ, ಒಂದಲ್ಲ ವಾರಕ್ಕೊಂದು 15 ದಿನಕ್ಕೊಂದ್ಸಲ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಯಿತು, ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ.